ಹುಬ್ಬಳ್ಳಿಯಲ್ಲಿ ಸಾಲು ಸಾಲು ಹತ್ಯೆಗಳಾಗ್ತಾ ಇವೆ. ಇದರ ಹಿಂದೆ ಒಂದು ಕಡೆಯಲ್ಲಿ ಸರ್ಕಾರ ಮುತುವರ್ಜಿಯನ್ನು ವಹಿಸಬೇಕಿತ್ತು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಿತ್ತು ಎನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲೇ ನಾಳೆ ಹುಬ್ಬಳ್ಳಿಗೆ ಗೃಹ ಸಚಿವರು ಎಂಟ್ರಿ ಕೊಡಲಿದ್ದಾರೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಾಳೆ ಮಹತ್ವದ ಸಭೆ ಇರುತ್ತೆ. ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಪಡೆಯಲಿದ್ದಾರೆ. ಮೃತ ನೇಹಾ ಅಂಜಲಿ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್. ಮಧ್ಯಾಹ್ನ 3ಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಗೋಕುಲ್ ರಸ್ತೆಯಲ್ಲಿರುವಂಥ ನಿಲ್ದಾಣದಿಂದ ನೇರವಾಗಿ ಖಾಸಗಿ ಹೋಟೆಲ್ಗೆ ತೆರಳುತ್ತಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ. ರಾತ್ರಿ ಹುಬ್ಬಳ್ಳಿಯಲ್ಲೇ ವಾಸ್ತವ್ಯ ಹೂಡ್ತಾರೆ. ಬೆಳಿಗ್ಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಎನ್ನುವಂಥದ್ದು ಗೊತ್ತಾಗಿದೆ. ಒಂದು ಕಡೆಯಲ್ಲಿ ನೇಹಾ ಹತ್ಯೆ ಸಾಕಷ್ಟು ಖಂಡನೆ ವ್ಯಕ್ತವಾಗಿತ್ತು. ಈ ಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟಿಲ್ಲ ಎನ್ನುವಂಥ ಆರೋಪ ಕೂಡ ಇತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಹುಬ್ಬಳ್ಳಿಯ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಮೇಶ್, ಸಾಲು ಸಾಲು ಹತ್ಯೆಗಳ ಬಳಿಕ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಸರ್ಕಾರ. ಗೃಹ ಸಚಿವರು ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮಾಹಿತಿ ಏನಿದೆ ಈ ಬಗ್ಗೆ? ಸಂಪತ್, ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಆತಂಕ ವ್ಯಕ್ತ ಆಗ್ತಿದೆ. ಸಾರ್ವಜನಿಕರು ನೇರವಾಗಿ ಆರೋಪ ಮಾಡ್ತಾರೆ, ಕಾನೂನು ಸಹ ಹದಗೆಟ್ಟಿದೆ. ಅತಿಯಾದ ಇಲ್ಲಿಯ ಮಾದಕ ವಸ್ತುಗಳ ಮಾರಾಟ ಇರ್ಬೋದು, ಬೇಕಾಬಿಟ್ಟಿ ಚಾಕು ರೀತ ದರೋಡೆ, ಕೊಲೆಗಳು ಹೆಚ್ಚುತ್ತಿವೆ. ಇದರ ಹಿನ್ನೆಲೆಯಲ್ಲಿ ಅಂಜಲಿ ಕೊಲೆ ಪ್ರಕರಣ ಇರ್ಬೋದು, ನೇಹಾ ಕೊಲೆ ಪ್ರಕರಣ ಇರ್ಬೋದು, ನಂತರ ಸರಣಿಗಳು ಚಾಕು ಇರಿದಂತ ಸಮಾಜಘಾತಕ ಚಟುವಟಿಕೆ ನಡೆಸಲಿವೆ. ಇದರಿಂದಾಗಿ ಸಾಕಷ್ಟು ಆತಂಕದಲ್ಲಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ನೇಹಾ ಅವರ ಕೊಲೆ ಆದ ತಕ್ಷಣ ಗೃಹ ಸಚಿವರು ಭೇಟಿ ಆಗಬೇಕು, ಬರಲಿಲ್ಲ. ಆದ್ರೆ ನಂತರ ಅವ್ರ ಮೇಲೆ ಪ್ರತಿಪಕ್ಷಗಳು ಸಾಕಷ್ಟು ಹೊರೆಯಾದವು, ಆರೋಪ ಮಾಡಿದವು. ನಂತರ ನೇಹಾ ಪ್ರಕರಣ ಮಾಸ ಮುನ್ನವೇ ಅಂಜಲಿಯ ಕೊಲೆ ಆಯಿತು. ಆ ನಂತರ ಈಗ ಮತ್ತಷ್ಟು ಪೊಲೀಸ್ ಇಲಾಖೆಯೇ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ನಾಳೆ ಗೃಹ ಸಚಿವ ಪರಮೇಶ್ವರ್ ಬರ್ತಾ ಇದ್ದಾರೆ. ಈಗಾಗಲೇ ಗೃಹ ಸಚಿವರ ಬರೋ ಹಿನ್ನೆಲೆ ಈಗಾಗಲೇ ಹುಬ್ಬಳ್ಳಿಗೆ ಎಡಿಜಿಪಿ ಜಿತೇಂದ್ರ, ಕಾನೂನು ಮತ್ತು ಸುವ್ಯವಸ್ಥೆ ಜಿತೇಂದ್ರ ಅವರು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆ ಕೊಟ್ಟಂತ ಅಧಿಕಾರಿಗಳನ್ನ ಅದರ ಜೊತೆ ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಒಂದು ರೀತಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಿ ನಂತರ ನಾಳೆ ಏನು ಹೋಮ್ ಮಿನಿಸ್ಟರ್ ಬರುವ ಹಿನ್ನೆಲೆಯಲ್ಲಿ ಈ ಒಂದು ಫೀಡ್ಬ್ಯಾಕ್ ಅನ್ನು ಕೊಡ್ತಕ್ಕಂಥದ್ದು ಮತ್ತು ಈಗಾಗಲೇ ಏನು ನೇಹಾ ಮತ್ತು ಅಂಜಲಿ ಕೊಲೆ ಆಗಿದೆಯಲ್ಲ ಆ ಮಾಹಿತಿಯಿಂದಲೂ ಪಡೆದುಕೊಳ್ತಾ ಇದ್ದಾರೆ. ಸಂಪತ್, ಎಸ್ ಕಲ್ಮೇಶ್, ಹಾಗೆ ಲೈನ್ ನಲ್ಲಿರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.